ನಮ್ ಚಾನಲ್‌ಗೆ ವ್ಯೂಸ್ ಬರ್ತಾ ಇರಲ್ಲ. ಮತ್ತೆ ನಾವು ಮಾಡ್ತಿರೋಂಥ ವಿಡಿಯೋನ ನೋಡ್ಬಿಟ್ಟು ಸಬ್ಸ್ಕ್ರೈಬರ್ ಕೂಡ ಇನ್ಕ್ರೀಸ್ ಆಗ್ತಾ ಇರಲ್ಲ. ಇದಕ್ಕೆ ನಾವು ಮಾಡ್ತಾ ಇರೋ ಕಂಟೆಂಟ್ ಒಂದೇ ಮುಖ್ಯ ಕಾರಣ ಆಗಿರಲ್ಲ. ಈ 7 ಸೆಟ್ಟಿಂಗ್ಸ್ ಕೂಡ ಅದಕ್ಕೆ ಕಾರಣ ಆಗಿರುತ್ತೆ. ಈ 7 ಸೆಟ್ಟಿಂಗ್ಸ್ ಯಾವ್ದ್ಯಾವ್ದು, ಅದ್ರಿಂದ ಏನೇನು ನಮ್ಮ ವ್ಯೂಸ್‌ಗೆ ಡೌನ್ ಆಗೋದಕ್ಕೆ ಏನೇನು ತೊಂದ್ರೆ ಆಗ್ತಾ ಇದೆ, ಯಾವ್ಯಾವ ರೀತಿ ಕಾರಣಗಳಿಂದ ನಮ್ಮ ವಿಡಿಯೋಸ್ ಡೌನ್ ಆಗ್ತಾ ಇದೆ, ಮತ್ತೆ ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತೆ. ವಿಡಿಯೋ ಅರ್ಥ ಮಾಡ್ಕೊಬೇಕು ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿದ್ರೆ ವಿಡಿಯೋದಲ್ಲಿ ಏನಿರುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ನಮ್ಗೆ ವಿಡಿಯೋಸ್ಗೆ ವ್ಯೂಸ್ ಯಾಕೆ ಬರ್ತಾ ಇರಲ್ಲ, ಮತ್ತೆ ನಾವ್ ಯಾವ ರೀತಿ ಒಂದ್ ಕಂಟೆಂಟ್ ಮಾಡ್ತಾ ಇದೀವಿ, ಇದಕ್ಕೆ ಕಂಟೆಂಟ್ ಮಾತ್ರ ಕಾರಣ ಆಗಿರಲ್ಲ, ಆ ಬೇರೆ ಕಾರಣನೂ ಇರುತ್ತೆ. ಆ ಬೇರೆ ಕಾರಣಗಳು ಅಂದ್ರೆ ಯೂಟ್ಯೂಬ್ದು ಒಂದು 7 ಸೆಟ್ಟಿಂಗ್ಸ್ ಇರುತ್ತೆ. ಆ ಯಾವ್ದ್ಯಾವ್ದು 7 ಸೆಟ್ಟಿಂಗ್ಸ್ ಅನ್ನೋದು ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಫಸ್ಟ್ ಆಫ್ ಆಲ್ ನಾವು ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋನ ಮಾಡ್ತೀವಿ ಅಂದ್ರೆ ಅದಕ್ಕೆ ಕನ್ಸಿಸ್ಟೆನ್ಸಿ ತುಂಬಾನೇ ಮುಖ್ಯ ಆಗಿರುತ್ತೆ. ಅದನ್ನ ಮೇಂಟೈನ್ ಮಾಡ್ಕೊಂಡು ಇವಾಗ ನಾನು ಹೇಳೋ ಅಂತ 7 ಸೆಟ್ಟಿಂಗ್ಸ್ನು ಕೂಡ ನೀವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಯೂಟ್ಯೂಬ್ ಅಲ್ಲಿ ವ್ಯೂಸ್ ಚೆನ್ನಾಗಿ ಬರುತ್ತೆ. ನಿಮ್ಗೆ ಬರ್ತಾ ಇಲ್ಲ, ನೀವೇನ್ ನಮ್ಗೆ ಹೇಳ್ತೀರಾ ಅಂತ ನೀವು ಕೇಳ್ಬೋದು. ಐ ನೋ ಇವತ್ತಿಲ್ಲ ನಾಳೆ ಬರುತ್ತೆ, ಆ ಹೋಪು ನಮ್ಗೆ ಇರ್ಬೇಕು ಅಷ್ಟೇ. ನಮ್ ಕರ್ತವ್ಯ ಏನು, ನಮ್ದು ಚಾನಲ್ ಇದೆ, ನಾವು ಕನ್ಸಿಸ್ಟೆನ್ಸಿನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ನಾನ್ ಆ ಕೆಲ್ಸನ ಮಾಡ್ತಾ ಇದ್ದೀನಿ, ನೀವು ಅದೇ ರೀತಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಫಸ್ಟ್ ಪಾಯಿಂಟ್ ಬಂದು ಪಬ್ಲಿಕ್ ವಿಸಿಬಿಲಿಟಿ. ಅಂದ್ರೆ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತಿರ್ಬೇಕಾದ್ರೆ ಯಾವ ಒಂದು ಮೆಥಡ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದೀವಿ ಅನ್ನೋದು ಮುಖ್ಯ ಕಾರಣ ಆಗಿರುತ್ತೆ. ಫಸ್ಟ್ ನಾವು ಅದನ್ನ ನೋಡ್ಕೊಬೇಕಾಗುತ್ತೆ. ಶೆಡ್ಯೂಲ್ಡ್ ಹಾಕಿದೀವ ಅಥವಾ ಪ್ರೈವೇಟ್ ಅಲ್ಲಿ ಹಾಕಿದೀವ, ಜಸ್ಟ್ ಡೈರೆಕ್ಟ್ ಪಬ್ಲಿಕ್ ಹಾಕ್ತಾ ಇದೀವ, ಈ ತರ ಒಂದು ಎಲ್ಲದನ್ನು ನೋಡ್ಕೊಬೇಕಾಗುತ್ತೆ. ನಾನು ಎಲ್ರಿಗೂ ಹೇಳೋದಿಷ್ಟೇನೆ, ವಿಡಿಯೋನ ದಯವಿಟ್ಟು ಯಾರು ಡೈರೆಕ್ಟ್ ಪಬ್ಲಿಕ್ ಮಾಡಬೇಡಿ ವಿಡಿಯೋನ. ಓಕೆನಾ? ವಿಡಿಯೋನ ಅಪ್ಲೋಡ್ ಮಾಡಿದ್ಮೇಲೆ ಶೆಡ್ಯೂಲ್ಡ್ ಹಾಕ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಅದ್ರಲ್ಲಿ ಏನಾದ್ರೂ ಇಶ್ಯೂಸ್ ಇದ್ರೆ ನಮ್ಗೆ ಅಲ್ಲಿ ಇವಾಗ ನೋಟಿಸ್ ಅಂತ ಇದೆ ಅಲ್ವಾ, ಅಲ್ಲಿ ಶೋ ಆಗುತ್ತೆ. ಸೊ ವಿಡಿಯೋ ಅಪ್ಲೋಡ್ ಆಗೋಕ್ಕೂ ಮುಂಚೆ ಏನಾದ್ರೂ ತೊಂದ್ರೆ ಇದ್ರೆ ಅಪ್ಲೋಡ್ ಮಾಡಕ್ ಮುಂಚೆನೆ ಅದನ್ನ ಸರಿ ಮಾಡ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡೋದ್ರಿಂದ ನಮ್ಗೆ ವ್ಯೂಸ್ಗೆ ತುಂಬಾನೇ ಈಸಿ ಆಗುತ್ತೆ, ಮತ್ತೆ ಡಿಲೀಟ್ ಮಾಡುವಂತ ಅವಶ್ಯಕತೆನೂ ಇರಲ್ಲ. ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿ ಜಾಸ್ತಿ ಡಿಲೀಟ್ ಕೂಡ ಮಾಡಬಾರ್ದು. ಸೊ ಪಬ್ಲಿಕ್ ವಿಸಿಬಿಲಿಟಿ ಕೂಡ ಈ ಒಂದು ಸೆಟ್ಟಿಂಗ್ ಅಲ್ಲಿ ತುಂಬಾ ಮುಖ್ಯ ಆಗಿರುತ್ತೆ. ನೆಕ್ಸ್ಟ್ ಸೆಟ್ಟಿಂಗ್ಸ್ ಬಂದು ಟೈಟಲ್ ಇರುತ್ತೆ. ಟೈಟಲ್ ಅಂದ್ರೆ ಇವಾಗ ನಾವು ವಿಡಿಯೋನ ಹಾಕ್ತಿವಿ ಅಲ್ವಾ, ಅದಕ್ಕೆ ನಾವು ಹಾಕುವಂತ ಟೈಟಲ್ ತುಂಬಾನೇ ಮುಖ್ಯ ಆಗಿರುತ್ತೆ. ವಿಡಿಯೋನ ಒಂದ್ ಮಾಡ್ಬಿಟ್ಟು ಟೈಟಲ್ ನ ಒಂದು ಹಾಕೋದಕ್ಕೆ ಹೋಗ್ಬಾರ್ದು. ಇವಾಗ ನಾವು ಮಾಡಿರೋ ಟೈಟಲ್ ಸರ್ಚ್ ಆಗೋ ರೀತಿಯಲ್ಲಿ ಇರ್ಬೇಕು. ಅಂದ್ರೆ ಇವಾಗ ಎಕ್ಸಾಂಪಲ್ ಯಾರಾದ್ರೂ ಸರ್ಚ್ ಮಾಡ್ತಾರೆ ಅಂದ್ರೆ ಆ ಸರ್ಚ್ ಹಿಸ್ಟ್ರಿಯಲ್ಲಿ ನಾವು ಹಾಕಿರೋಂತ ಸೆಂಟೆನ್ಸ್ ಇರ್ಬೇಕಾಗುತ್ತೆ. ಸೊ ಈ ತರ ಮಾಡೋದ್ರಿಂದ ಕೂಡ ನಮ್ಗೆ ವ್ಯೂಸ್ ಮತ್ತೆ ಟೈಟಲ್ ಇಂದ ಕೂಡ ನಮ್ಗೆ ವ್ಯೂಸ್ ಬರೋದಕ್ಕೆ ಯೂಸ್ ಆಗುತ್ತೆ. ಇವಾಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಯೂಟ್ಯೂಬ್ ಟಿಪ್ಸ್ ಅಂತ ಹಾಕ್ಬಾರ್ದು. ಟಿಪ್ಸ್ ಅಂದ್ರೆ ಯಾವ ರೀತಿ ಟಿಪ್ಸ್ ಕೊಡ್ತಾ ಇದೀವಿ ಅದನ್ನ ನಾವು ಮೆನ್ಷನ್ ಮಾಡ್ಬೇಕಾಗುತ್ತೆ. ಇವಾಗ ಹೇಳ್ತಾ ಇರೋದು ಎಕ್ಸಾಂಪಲ್, ಯೂಟ್ಯೂಬ್ ವ್ಯೂಸ್ ಇನ್ಕ್ರೀಸ್ 2026 ಈ ತರ ಹಾಕ್ಬೇಕು. ಯೂಟ್ಯೂಬ್ ಟಿಪ್ಸ್ ಅಂತ ಹಾಕೋದಕ್ಕೂ ಯೂಟ್ಯೂಬ್ ವ್ಯೂಸ್ ಇನ್ಕ್ರೀಸ್ 2026 ಅಂತ ಹಾಕೋದಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ಸೊ ಹಂಗಾಗಿ ನಾವು ಹಾಕುವಂತ ಟೈಟಲ್ ಕೂಡ ತುಂಬಾನೇ ಕರೆಕ್ಟ್ ಆಗಿರ್ಬೇಕಾಗುತ್ತೆ. ಇದು ಸೆಕೆಂಡ್ ಸೆಟ್ಟಿಂಗ್ಸ್. ಓಕೆನಾ? ಇನ್ನು ಥರ್ಡ್ ಒನ್ ಬಂದು ತಮ್ನೈಲು. ನಾವು ಏನೇ ವಿಡಿಯೋನ ಮಾಡಿದ್ರು ನಮ್ ವಿಡಿಯೋ ಕೆಪಾಸಿಟಿ ಎಲ್ಲ ನಾವು ಹಾಕಿರೋ ಅಂತ ತಮ್ನೈಲ್ ಮೇಲೆ ನಿಂತಿರುತ್ತೆ. ಸೊ ಹಂಗಾಗಿ ವಿಡಿಯೋನ ಒಂದ್ ಮಾಡಿ ತಮ್ಲೈನ್ ನ ಒಂದು ಹಾಕ್ಬಾರ್ದು. ತಮ್ಲೈನ್ ಅಲ್ಲಿ ನಾವ್ ಏನ್ ವಿಡಿಯೋ ಮಾಡಿರ್ತೀವಿ ಅದ್ರ ರಿಲೇಟೆಡ್ ಆಗಿ ಫೇಸ್ ಎಕ್ಸ್ಪ್ರೆಷನ್ ನ ಕೊಡ್ಬೇಕಾಗುತ್ತೆ. ಅಂಡ್ ತಮ್ಲೈನ್ ಅಲ್ಲಿ ಟೈಟಲ್ ಹಾಕ್ತಿವಿ ಅಲ್ವಾ, ಟೆಕ್ಸ್ಟ್ ಬರ್ದು ಹಾಕ್ತಿವಿ ಅಲ್ವಾ, ಅದನ್ನ ತುಂಬಾ ಹಾಕ್ಬಾರ್ದು. ಒಂದ್ 4-5 ಪದ ಅಷ್ಟ್ರೊಳಗಡೆನೆ ಹಾಕ್ಬೇಕಾಗುತ್ತೆ. ಅದನ್ನ ದೊಡ್ಡದಾಗಿ ಹಾಕ್ಬೇಕು, ಎದ್ದು ಕಾಣಿಸೋ ತರ. ಆ ತರ ಹಾಕಿದ್ರೆ ಕೂಡ ನಮ್ಗೆ ತಮ್ಲೈನ್ ಅಂದ್ರೆ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ, ವ್ಯೂಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಅದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಒಂದೇ ತರ ಹಾಕ್ಬಾರ್ದು. ಎಲ್ಲಾ ತಮ್ಲೈನ್ ಒಂದೇ ತರ ಟೈಟಲ್ ಹಾಕೋದು, ಒಂದೇ ತರ ಟೆಕ್ಸ್ಟ್ ಗಳನ್ನ ಹಾಕೋದು, ಒಂದೇ ತರ ಫೇಸ್ ಎಕ್ಸ್ಪ್ರೆಷನ್ ಕೊಡೋದು, ಈ ತರ ಮಾಡ್ಬಾರ್ದು. ಓಕೆನಾ? ಇದು ಥರ್ಡ್ ಸೆಟ್ಟಿಂಗ್ ಆಗಿರುತ್ತೆ. ಫೋರ್ತ್ ಒನ್ ಬಂದು ಡಿಸ್ಕ್ರಿಪ್ಷನ್. ಈಗ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಎಲ್ಲದಕ್ಕೂ ಒಂದೇ ತರ ಹಾಕ್ಬಾರ್ದು.
ನಾವ್ ಏನ್ ವಿಡಿಯೋ ಮಾಡಿರ್ತೀವಿ ಅದನ್ನ ಸಂಕ್ಷಿಪ್ತವಾಗಿ ಒಂದ್ ಸ್ವಲ್ಪ ಬರ್ದ್ಬಿಟ್ಟು ಮೆನ್ಷನ್ ಮಾಡ್ಬೇಕಾಗುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ. ಒಂದು 2-3 ಪ್ಯಾರಾಗ್ರಾಫ್ ಆ ತರ ಹಾಕ್ಬೇಕಾಗುತ್ತೆ. ಆಮೇಲೆ ಕೀವರ್ಡ್ಸ್ ಕೂಡ ನಾವು ಹಾಕೋದು ತುಂಬಾನೇ ಮುಖ್ಯ ಆಗಿರುತ್ತೆ. ನಮ್ಗೆ ಅರ್ಧ ವ್ಯೂಸ್ ಬರೋದೇ ಕೀವರ್ಡ್ಸ್ ಗಳಿಂದ. ಹೆಂಗೆ ಅಂದ್ರೆ ಇವಾಗ ವಿಡಿಯೋ ಸರ್ಚ್ ಮಾಡ್ತಾರೆ ಅಂದ್ರೆ ನಾವ್ ಏನ್ ಇವಾಗ ನಮ್ ವಿಡಿಯೋಗೆ ರಿಲೇಟೆಡ್ ಆಗಿ ತುಂಬಾ ನಾನಾ ರೀತಿ ವರ್ಡ್ಸ್ ಯೂಸ್ ಮಾಡ್ತಾರೆ ಅಲ್ವಾ. ಸೊ ಅದೆಲ್ಲಾ ತರ ವರ್ಡ್ಸ್ ಗಳನ್ನು ನಾವು ಕೀವರ್ಡ್ ಗೆ ಹಾಕ್ಬೇಕಾಗುತ್ತೆ. ಆವಾಗ ಹಾಕಿದ್ರೆ ನಮ್ಗೆ ಸರ್ಚ್ ಮಾಡಿದಾಗ ನಮ್ ವಿಡಿಯೋ ಸಜೆಸ್ಟ್ ಗೆ ಹೋಗುತ್ತೆ. ಆವಾಗ ನಮ್ ವಿಡಿಯೋನ ನೋಡ್ತಾರೆ. ಸೊ ಇದು ಮೇನ್ ಪಾಯಿಂಟ್. ಇದು ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಹಾಕುವಂತ ಡಿಸ್ಕ್ರಿಪ್ಷನ್ ಮತ್ತೆ ಕೀವರ್ಡ್ ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ. ಮತ್ತೆ ಎಂಡ್ ಸ್ಕ್ರೀನ್ ಕಾರ್ಡ್ ಅಂತ ಇರುತ್ತೆ ಅಲ್ವಾ. ಇವಾಗ ನಾವು ವಿಡಿಯೋ ಮಾಡ್ತೀವಿ, ನೆಕ್ಸ್ಟ್ ಒಂದು ವಿಡಿಯೋನ ನಮ್ ವಿಡಿಯೋ ಎಂಡ್ ಆಗೋ ಟೈಮ್ಗೆ ಸ್ಕ್ರೀನ್ ಎಂಡ್ ಅಲ್ಲಿ ಒಂದು 2-3 ವಿಡಿಯೋನ ಹಾಕೋದಕ್ಕೆ ಆಪ್ಷನ್ ಇರುತ್ತೆ. ಇವಾಗ ನಾವ್ ಏನ್ ವಿಡಿಯೋ ಮಾಡಿರ್ತೀವಿ ಅದ್ರ ರಿಲೇಟೆಡ್ ಆಗಿ ಇನ್ನ 2-3 ವಿಡಿಯೋನ ಹಾಕುವಂತ ಆಪ್ಷನ್ ಇರುತ್ತೆ. ಸೊ ಆ ತರ ಒಂದು ವಿಡಿಯೋ ಹಾಕೋದ್ರಿಂದ ಕೂಡ ನಮ್ ವಿಡಿಯೋಸ್ ನ ನೋಡ್ತಾರೆ. ಮತ್ತೆ ಅದ್ರಲ್ಲೂ ಕೂಡ ನಮ್ಗೆ ವ್ಯೂಸ್ ಬರುತ್ತೆ ಚೆನ್ನಾಗಿ. ಮತ್ತೆ ಅವ್ರಿಗೆ ಇವಾಗ ನಮ್ ವಿಡಿಯೋದಲ್ಲಿ ಏನ್ ಅರ್ಥ ಆಗಿರಲ್ಲ ಅದ್ರ ಬಗ್ಗೆ ಅವರು ನೋಡಿ ತಿಳ್ಕೊಳ್ಳೋದಕ್ಕೂ ಕೂಡ ತುಂಬಾನೇ ಸಹಾಯ ಆಗುತ್ತೆ. ಸೊ ಇದನ್ನ ಯಾರು ಮಿಸ್ ಮಾಡ್ಬೇಡಿ. ಇದು ನಮ್ಗೆ ವಾಚ್ ಟೈಮ್ ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೂ ತುಂಬಾನೇ ಈಸಿ ಆಗುತ್ತೆ. ಮಾನಿಟೈಸೇಷನ್ ಆಗಿರೋರಿಗೆ ಅದ್ರ ರಿಲೇಟೆಡ್ ವಿಡಿಯೋ ನೋಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಮಾನಿಟೈಸೇಷನ್ ಆಗ್ದಲೇ ಇರೋರಿಗೆ ಇವಾಗ ಏನ್ ನಾವು ವಿಡಿಯೋನ ಮಾಡಿರ್ತೀವಿ ಅದ್ರ ರಿಲೇಟೆಡ್ ವಿಡಿಯೋಸ್ ಗಳು 2-3 ಇರುತ್ತೆ ಅಲ್ವಾ, ಅದನ್ನ ಟ್ಯಾಗ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನ ನೆಕ್ಸ್ಟ್ ಪಾಯಿಂಟ್ ಬಂದು ಕನ್ಸಿಸ್ಟೆನ್ಸಿ. ನಾವು ಮಾಡೋ ಅಂತ ವಿಡಿಯೋದಲ್ಲಿ ಕನ್ಸಿಸ್ಟೆನ್ಸಿ ತುಂಬಾನೇ ಮುಖ್ಯ ಆಗಿರುತ್ತೆ. ವಾರಕ್ಕೆ 2-3 ಒಂದು ಒಳ್ಳೆ ವಿಡಿಯೋಸ್ ನ ಅಪ್ಲೋಡ್ ಮಾಡೋ ಪ್ರಯತ್ನನ ಮಾಡ್ಬೇಕಾಗುತ್ತೆ. ಹೆಂಗಂದ್ರೆ ಹಂಗೆ ವಿಡಿಯೋ ಮಾಡೋದು, ಕ್ಲಿಯಾರಿಟಿ ಇಲ್ದಲೇ ಇರೋದು, ಕ್ಲಾರಿಟಿ ಇಲ್ದಲೇ ಇರೋದು, ಏನೇನು ವಿಡಿಯೋಗೆ ಅರ್ಥನೇ ಇಲ್ದಲೇ ಇರೋ ತರ ವಿಡಿಯೋಸ್ ಗಳನ್ನ ಮಾಡಿ ಹಾಕೋದು, ಈ ತರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ನಾನ್ ಈ ನಡುವೆ ಸ್ವಲ್ಪ ತಿಳ್ಕೊಂಡು ವಿಡಿಯೋನ ನೋಡ್ಬಿಟ್ಟು ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ. ಬಟ್ ಆದ್ರೂ ವ್ಯೂಸ್ ಕಮ್ಮಿ ಇದೆ. ರೀಸನ್ ಕಂಟೆಂಟ್ ಅಂದ್ರೆ ನಾನು ಒಂದೇ ರೀತಿ ಕಂಟೆಂಟ್ ಮಾಡ್ತಾ ಇಲ್ಲ. ಆ ರೀಸನ್ ಇಂದ ನನ್ಗೆ ವ್ಯೂಸ್ ಕಮ್ಮಿ ಇದೆ. ಅದ್ ಬಿಟ್ರೆ ಬೇರೆ ಇನ್ಯಾವ ರೀಸನ್ ಇಲ್ಲ. ಓಕೆನಾ. ನನ್ನ ವಿಡಿಯೋಸ್ ಎಲ್ಲ ಚೆನ್ನಾಗೆ ಬರ್ತಾ ಇದೆ. ನನಗ್ ಹೋಪ್ ಇದೆ ಇವತ್ತಿಲ್ಲ ನಾಳೆ ನನ್ನ ವಿಡಿಯೋಗೆ ಬಂದೇ ಬರುತ್ತೆ ಅಂದ್ಬಿಟ್ಟು. ಮತ್ತೆ ಒಂದೇ ಟಾಪಿಕ್ ಮೇಲೆ ಜಾಸ್ತಿ ವಿಡಿಯೋಸ್ ನ ಮಾಡೋದಕ್ಕೆ ಹೋಗ್ಬಾರ್ದು. ಓಕೆನಾ. ಇವಾಗ ಒಂದ್ ವಿಡಿಯೋ ವ್ಯೂಸ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಅದೇ ಟಾಪಿಕ್ ಇಟ್ಕೊಂಡು ಅದೇ ವಿಡಿಯೋನ ಮಾಡಬಾರ್ದು. ಅದ್ರ ರಿಲೇಟೆಡ್ ಆಗಿ ಮಾಡಿ. ಬಟ್ ಒಂದೇ ಟಾಪಿಕ್ ಇಟ್ಕೊಂಡು ಒಂದೇ ಟಾಪಿಕ್ ವಿಡಿಯೋನ ಜಾಸ್ತಿ ಮಾಡೋದಕ್ಕೆ ಹೋಗ್ಬಾರ್ದು. ಅವಾಗ ವ್ಯೂವರ್ಸ್ ನಮ್ಗೆ ಆಟೋಮೆಟಿಕ್ ಡೌನ್ ಆಗ್ತಾರೆ. ಇವ್ರದ್ದು ಇದೇ ಇರುತ್ತೆ ಬಿಡು, ಯಾವಾಗ್ಲೂ ಇದನ್ನೇ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅಂದ್ಬಿಟ್ಟು ಈ ರೀತಿ ಮಾಡೋದ್ರಿಂದ ಕೂಡ ನಮ್ಗೆ ವ್ಯೂಸ್ ಕಮ್ಮಿ ಆಗುತ್ತೆ. ಓಕೆನಾ. ನಾವ್ ಏನೇ ಒಂದ್ ವಿಡಿಯೋನು ಮಾಡಿದ್ರು ಅದ್ರಲ್ಲಿ ಕನ್ಸಿಸ್ಟೆನ್ಸಿ ತುಂಬಾನೇ ಮುಖ್ಯ ಆಗಿರುತ್ತೆ. ನಾವು ಫಾಲೋ ಮಾಡ್ಬೇಕು ಕನ್ಸಿಸ್ಟೆನ್ಸಿನ. ಇದನ್ ಮಾಡೋದ್ರಿಂದ ನಮ್ ವಿಡಿಯೋಸ್ ಗ್ರೌತ್ ಆಗೋದಕ್ಕೆ ತುಂಬಾನೇ ಯೂಸ್ ಆಗುತ್ತೆ. ಓಕೆನಾ. ಈಗ ಹೇಳಿರೋ ಅಂತ ಈ 7 ಸೆಟ್ಟಿಂಗ್ಸ್ ನ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ವಿಡಿಯೋನ ಟೈಮ್ ಟು ಟೈಮ್ ಸರಿಯಾಗಿ ಅಪ್ಲೋಡ್ ಮಾಡಿ ಇದನ್ನೆಲ್ಲ ಮೇಂಟೈನ್ ಮಾಡಿದ್ರೆ 100% ವಿಡಿಯೋಸ್ ಮತ್ತೆ ಚಾನಲ್ ಗ್ರೋತ್ ಆಗೋದಕ್ಕೆ ತುಂಬಾನೇ ಯೂಸ್ ಆಗುತ್ತೆ. ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಒಂದ್ ಟೈಮ್ ನ ಫಿಕ್ಸ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ಆಡಿಯನ್ಸ್ ರಿಲೇಟೆಡ್ ನಾನು ಅದನ್ನು ಎಲ್ಲಾ ತರ ಮಾಡಿದ್ದಾಯ್ತು. ಬಟ್ ಅದ್ರಲ್ಲಿ ಇರಲ್ಲ. ನೀವು ಇವಾಗ ಒಂದ್ ವಿಡಿಯೋ ಮಾಡ್ತೀರಾ, ಎಡಿಟ್ ಮಾಡ್ತೀರಾ ಅಂದ್ರೆ ಯಾವ ಟೈಮ್ಗೆ ಎಡಿಟ್ ಮಾಡಿ ಅದು ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡಕ್ಕಾಗುತ್ತೆ ಆ ಟೈಮ್ ನ ಸೆಟ್ ಮಾಡ್ಕೊಂಡು ದಿನ ಅದೇ ಟೈಮ್ಗೆ ಸೆಟ್ ಮಾಡ್ಕೊಳ್ಳಿ. ಓಕೆನಾ. ಒಟ್ನಲ್ಲಿ ಬೆಳಗ್ಗೆಯಿಂದ ಸಂಜೆ 6 ಗಂಟೆ ಒಳಗಡೆ ಯಾವಾಗಾದ್ರೂ ಅಪ್ಲೋಡ್ ಮಾಡಿ. 6 ಗಂಟೆ 7 ಗಂಟೆ ಮೇಲೆ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಹೋಗ್ಬೇಡಿ ಸಂಜೆ ಮೇಲೆ. ಓಕೆನಾ. ಇಷ್ಟು ನಾನು ಹೇಳಿರೋ ಅಂತ 7 ಸೆಟ್ಟಿಂಗ್ಸ್ ನ ನೀವೇನಾದ್ರೂ ಫಾಲೋ ಮಾಡಿದ್ರೆ ನಮ್ಗೆ ವಿಡಿಯೋದಲ್ಲಿ ಮತ್ತೆ ಚಾನಲ್ ಗ್ರೋತ್ ಆಗೋದ್ರಲ್ಲಿ ಯಾವುದೇ ರೀತಿ ಡೌಟು ಬೇಡ. ಓಕೆನಾ. ಇವಾಗ ಫಸ್ಟ್ ಇಂದ ಹೇಳ್ತೀನಿ. ಫಸ್ಟ್ ಪಾಯಿಂಟ್ ಬಂದು ಪಬ್ಲಿಕ್ ವಿಸಿಬಿಲಿಟಿ ನಾವು ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ಸೆಕೆಂಡ್ ಸೆಟ್ಟಿಂಗ್ ಬಂದು ಟೈಟಲ್. ಥರ್ಡ್ ಸೆಟ್ಟಿಂಗ್ ಬಂದು ಥಂಬ್ನೈಲ್ ಇರುತ್ತೆ. ಇನ್ನ 4th ಸೆಟ್ಟಿಂಗ್ ಬಂದು ಡಿಸ್ಕ್ರಿಪ್ಷನ್. 5th ಬಂದು ಪ್ಲೇ ಲಿಸ್ಟ್ ಇರುತ್ತೆ. ಇವಾಗ ನಾವು ಪ್ಲೇ ಲಿಸ್ಟ್ ಹೇಳದ್ನ ಗೊತ್ತಿಲ್ಲ. ಪ್ಲೇ ಲಿಸ್ಟ್ ಮಾಡೋದ್ರಿಂದ ಕೂಡ ನಮ್ಗೆ ವಾಚ್ ಟೈಮ್ ಇನ್ಕ್ರೀಸ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆನಾ. ಪ್ಲೇ ಲಿಸ್ಟ್ ನ ಎಲ್ರು ಮಾಡಿ. ವಿಡಿಯೋ ಇವಾಗ ಶಾಪಿಂಗ್ದು, ಟ್ರಾವೆಲ್ದು ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ. ನೀವು ಯಾವ್ಯಾವ ರೀತಿ ವಿಡಿಯೋನ ಮಾಡ್ತಾ ಇರ್ತೀರಾ, ಯಾವ್ಯಾವ ರೀತಿ ಕಂಟೆಂಟ್ ನ ಮಾಡ್ತಾ ಇರ್ತೀರಾ, ಸೊ ಎಲ್ಲದಕ್ಕೂ ಒಂದೊಂದು ಪ್ಲೇ ಲಿಸ್ಟ್ ನ ರೆಡಿ ಮಾಡ್ಬಿಟ್ಟು ಒಂದೊಂದು ಪ್ಲೇ ಲಿಸ್ಟ್ ಅಲ್ಲಿ ಆ ರಿಲೇಟೆಡ್ ವಿಡಿಯೋನ ಹಾಕಿ ಇಡಿ.
ಸೊ ನಿಮ್ ವ್ಯೂವರ್ಸ್ ನಿಮ್ಗೆ ಯಾವ್ದು ವಿಡಿಯೋಸ್ ನಿಮ್ದು ನೋಡಕ್ ಇಷ್ಟ ಇರುತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ವಿಡಿಯೋ ನೋಡೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ಹಾಗೆ ನಿಮ್ ವಾಚ್ ಟೈಮ್ ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೂ ತುಂಬಾನೇ ಈಸಿ ಆಗುತ್ತೆ. ಅಂಡ್ ಎಂಡ್ ಸ್ಕ್ರೀನ್ ಮತ್ತೆ ಕಾರ್ಡ್ಸ್ ಈ ತರ ಮಾಡೋದನ್ನು ಕೂಡ ಮರಿಬೇಡಿ. ಇದು 6 ಪಾಯಿಂಟ್ 7 ಪಾಯಿಂಟ್ ಬಂದು ಕನ್ಸಿಸ್ಟೆನ್ಸಿ. ಇದಿಷ್ಟು 7 ಸೆಟ್ಟಿಂಗ್ಸ್ ನ ನೀವು ಚೆಕ್ ಮಾಡ್ಕೊಂಡು ಇದನ್ನ ಮೇಂಟೈನ್ ಮಾಡ್ಕೊಂಡು ಬಂದ್ರೆ ಚಾನಲ್ ಗ್ರೋತ್ ಆಗೋದ್ರಲ್ಲಿ ಎರಡ್ ಮಾತಿಲ್ಲ. ಓಕೆನಾ? ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಜಾಸ್ತಿ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಸಜೆಸ್ಟ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.